ಯಾಕೆ ಸುಬ್ಬಣ್ಣ ಬೆಳಗ್ಗೆ ಡಲ್ ಆಗಿದೆಯಾ? ನನ್ನ ಬ್ಯಾಂಕ್ ಅಕೌಂಟಲ್ಲಿ 1,00,000 ರೂಪಾಯಿ ದುಡ್ಡಿತ್ತು. ಬೆಳಗ್ಗೆ ಎದ್ದು ನೋಡ್ತೀನಿ 1 ರೂಪಾಯಿನೂ ಇಲ್ಲ ಮಗ, ಎಲ್ಲ ಝೀರೋ ಆಗೋಗಿದೆ. ಹಂಗೆ ನಿನ್ನ ಅಕೌಂಟಿಂದ ಯಾರೋ ಹ್ಯಾಕರು ದುಡ್ಡೆಲ್ಲ ತೆಗ್ದಿದ್ದಾರೆ ನಿನಗೆ ಗೊತ್ತಿಲ್ದಂಗೆ. ನನ್ನ ಮೊಬೈಲ್ ಯಾರ ಕೈಲೂ ಕೊಟ್ಟಿಲ್ಲ, ಅದು ಯಾವ ಥರ ಹ್ಯಾಕ್ ಮಾಡೋಕ್ಕಾಗುತ್ತೆ? ಇರು, ನನ್ನ ಮಗನ ಕರಿತೀನಿ, ಯಾವ ಥರ ಹ್ಯಾಕ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ ಅವ್ನು ಕ್ಲಿಯರಾಗಿ ನಿನಗೆ ಅರ್ಥ ಆಗೋ ಥರ. ಮಗ, ಸುಬ್ಬಣ್ಣ ಅಕೌಂಟಲ್ಲಿ ದುಡ್ಡು ಕಳ್ಕೊಂಡಿದ್ದಾನೆ 1,00,000 ರೂಪಾಯಿ. ಅದು ಯಾವ ಥರ ಹ್ಯಾಕ್ ಮಾಡಿದ್ರೆ ಅಂತ ಅವನಿಗೆ ಅರ್ಥ ಆಗೋ ಥರ ಹೇಳೋ. ಸರಿಯಪ್ಪ, ಹೇಳ್ತೀನಿ. ಸುಬ್ಬಣ್ಣ ಯಾವ ಥರ ಹ್ಯಾಕ್ ಮಾಡ್ಬೋದು ಅಂತ 3-4 ಥರ ಹ್ಯಾಕ್ ಮಾಡ್ಬೋದು. ಓಕೆ, ಮೊದಲನೇ ಬಂದು SMS ಬರುತ್ತೆ ನಿಮಗೆ. SMS-ಅಲ್ಲಿ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಮಿಡಿಯೇಟ್ಲಿ ಹ್ಯಾಕ್ ಆಗುತ್ತೆ ಮೊಬೈಲು. ಎರಡನೇ ಬಂದು ಬ್ಯಾಡವಾದ ಆ್ಯಪು, ಅಂದರೆ ನೀವು ಕೆಲವು ವೆಬ್ಸೈಟ್ ಯೂಸ್ ಮಾಡ್ಬೇಕಾದ್ರೆ ಈ 1 ರೂಪಾಯಿ ಹಾಕಿ 2 ರೂಪಾಯಿ ಹಾಕಿ ಅಂತ ನಿಮಗೆ ಅಟಮೆಂಟ್ ಬರುತ್ತೆ. ಅದರಲ್ಲಿ ನೀವು ಆ ಆ್ಯಪ್ನ ಆಸೆಪಟ್ಟು ನೀವು ದುಡ್ಡು ಮಾಡೋಕ್ಕೋಗಿ ಆಸೆಪಟ್ಟು ಆ ಆ್ಯಪ್ನ ಡೌನ್ಲೋಡ್ ಮಾಡ್ತೀರ, ಆವಾಗ ನಿಮ್ಮ ಮೊಬೈಲು ಕೂಡ ಹ್ಯಾಕ್ ಆಗುತ್ತೆ. ಏನಕ್ಕೆ ಹ್ಯಾಕ್ ಆಗುತ್ತೆ? ನೀವು ಅದರಲ್ಲಿ ಲಾಗಿನ್ ಮಾಡ್ಬೇಕಾದ್ರೆ ನಿಮ್ಮ Gmail ಆಗಿರ್ಬೋದು, ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಕೊಟ್ಟು ನೀವು ಲಾಗಿನ್ ಮಾಡ್ತೀರ, ಅದರಿಂದ ಹ್ಯಾಕ್ ಆಗುತ್ತೆ. ಓಕೆ, ಅದಾದಮೇಲೆ ಮೂರನೇದು ಬಂದು ಕೆಲವು ಕಾಲ್ ಬರುತ್ತೆ ನಿಮಗೆ, ಈ ಥರ ಲೋನ್ ಬೇಕು, ಆ ಥರ ಇದು ಬೇಕು ಅಂತ ಅವರೇ ಕೇಳ್ತಾರೆ. ಓಕೆ, ನಿಮ್ಗೊಂದು OTP ಬಂದಿದೆ, OTP ಹೇಳಿ ಅಂತಾರೆ, ಆವಾಗ ಕೂಡ ಹ್ಯಾಕ್ ಆಗುತ್ತೆ, ನಿಮ್ಮ ಅಕೌಂಟು ಖಾಲಿ ಆಗುತ್ತೆ. ಓಕೆನಾ? ಗೊತ್ತಾಯ್ತಾ ಸುಬ್ಬಣ್ಣ ಯಾವ ಥರ ಹ್ಯಾಕ್ ಮಾಡ್ತಾರೆ? ನಿಮ್ಮ ಮೊಬೈಲ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅವರು ಆರಾಮಾಗಿ ಹ್ಯಾಕ್ ಮಾಡೋದು. ಅದಕ್ಕೆ ನಾನು ಹೇಳೋದು ನಿಮಗೆ, ಬ್ಯಾಡ್ದಾದ ಆ್ಯಪ್ ಯಾವುದು ಕೂಡ ಯೂಸ್ ಮಾಡಬೇಡಿ. ಓಕೆ, ಈ ಗೇಮ್ ಆ್ಯಪ್ಗಳಾಗಿರ್ಬೋದು, ಕೆಲವು ಆ್ಯಪಲ್ಲಿ ಹ್ಯಾಕರ್ ಇರ್ತಾರೆ, ಅದಕ್ಕೆ ಬ್ಯಾಡ್ದಾದ ಆ್ಯಪ್ ಯಾವುದು ಕೂಡ ಯೂಸ್ ಮಾಡಿ. ನಿಮಗೆ ಏನು ಇಂಪಾರ್ಟೆಂಟ್ ಆ್ಯಪ್ ಅದು ಮಾತ್ರ ಯೂಸ್ ಮಾಡಿ. ಓಕೆನಾ? ಸರಿ ಬಿಡು ಚಿಂಟು, ಅರ್ಥ ಆಯಿತು. ಏನು ಮಾಡೋಕ್ಕಾಗಲ್ಲ, ಹೋಗಿರೋ ದುಡ್ಡಿಗೆ ಇನ್ನು ಹೋಗ್ದಂಗೆ ಇನ್ನು ಸೇಫ್ಟಿಯಾಗಿ ನೋಡ್ಕೋಬೇಕಿನ್ನು. ಬರೋ SMS ಕರೆಕ್ಟಾಗಿ ಓದ್ಕೋಬೇಕು ಅಂತಲೂ ಅರ್ಥ ಆಯಿತು, ಮತ್ತು ಬ್ಯಾಡ್ದಾದ ಆ್ಯಪು ಇನ್ಸ್ಟಾಲ್ ಮಾಡಬಾರ್ದು ಅಂತಲೂ ಅರ್ಥ ಆಯಿತು. ಯಾವುದೇ ಕರೆಗಳಿಗೆ ನಾನು OTP ಶೇರ್ ಮಾಡಬಾರ್ದು ಅನ್ನೋದು ಅರ್ಥ ಆಯಿತು. ಓಕೆ, ನೀನು ಹೇಳಿದ ಮಾತು ನಿಜ ಕೊಡೋಣ. ಬೇಡದ ಆ್ಯಪ್ಗಳು ಇನ್ಸ್ಟಾಲ್ ಮಾಡಿದ್ದೀನಿ, ಮತ್ತು ಲಿಂಕ್ಗಳು ಕೂಡ ಕ್ಲಿಕ್ ಮಾಡಿದ್ದೀನಿ, ಅದರಿಂದ ಈಗ ನಾನು 1,00,000 ರೂಪಾಯಿ ಕಳ್ಕೊಂಡಿದ್ದೀನಿ. ಸರಿ, ನಾನು ಯಾವತ್ತೂ ತಪ್ಪು ಮಾಡಲ್ಲ. ನೋಡ್ದ ನಮ್ಮ ಮಗ ಹಂಗೆ ಹೇಳ್ದೆ ಅಲ್ಲ ನಿಮಗೆ. ಓಕೆ, ಇನ್ನು ಮುಂದಕ್ಕಾರು ಎಚ್ಚರಿಕೊಂಡು ಯಾವುದೇ ಆ್ಯಪ್ನ ಯೂಸ್ ಮಾಡಬೇಡ. ಸರಿನಾ? ಏನೇ ಆ್ಯಪ್ ಯೂಸ್ ಮಾಡ್ತೀನಿ ಅಂದ್ರೂ ನೋಡ್ಕೊಂಡು ಯೂಸ್ ಮಾಡು. ಹಿಂಗೆ ಅದು ಏನು ಆ್ಯಪು ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡು ಯೂಸ್ ಮಾಡು. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದರಲ್ಲಿ ದುಡ್ಡು ಮಾಡ್ಬೋದು ಅಂತ ಹೋದರೆ ಇದೇ ನಿಂಗೆ ಗತಿ ಆಗೋದು. ಸರಿನಾ? ಸುಬ್ಬಣ್ಣ, ನೀವೊಬ್ಬರೇ ತಿಳ್ಕೊಂಡ್ರೆ ಸಾಕಲ್ಲ, ಎಲ್ಲರೂ ತಿಳ್ಕೊಬೇಕಿದು, ವೆರಿ ಇಂಪಾರ್ಟೆಂಟ್. ಯಾಕೆ ಕಷ್ಟ ಬಿದ್ದು ದುಡ್ದಿರ್ತೀರ, PF ಆಗಿರ್ಬೋದು, ಇಲ್ಲ ಕಷ್ಟ ಬಿದ್ದು ದುಡ್ದಿರೋ ದುಡ್ಡುಗಳ ಕಳ್ಕೊಬೇಡಿ. 1 ಸೆಕೆಂಡಲ್ಲಿ ನೀವೇನೋ ಕ್ಲಿಕ್ ಮಾಡೋಕ್ಕೋಗಿ ಕಳ್ಕೊಬೇಡಿ. ಎಲ್ಲರಿಗೂ ಹಂಗೆ ಶೇರ್ ಮಾಡಿ ಸುಬ್ಬಣ್ಣ, ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿ. ಓಕೆ.